ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬೆಂಗಳೂರು ಕನ್ನಡ ಜನಪ್ರಿಯರಿಗೆ ಸ್ವಾಗತ. ದಾವಣಗೆರೆನಲ್ಲಿ ಹೋಗಿ ದೋಸೆ ತಿನ್ನಲೇಬೇಡಿ, ಯಾಕಂದರೆ ನಾನು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಬಂದಿ. ಯಾಕಂದರೆ ಅದಕ್ಕಿಂತ ಮುಂಚೆ ದರ್ಶನ್ ಫುಡ್ ಟಿವಿ ಚಾನಲ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಯಾವುದಿದು ಹೋಟೆಲ್ ಅಂದರೆ ದಾವಣಗೆರೆಗೆ ಹೋಗಿ ತಿನ್ನಬೇಡಿ, ಯಾಕಂದರೆ ದಾವಣಗೆರೆ ಬಂದಿದೆ ಶ್ರೀ ಗುರು ಕೋಟೇಶ್ವರ ಬೆಣ್ಣೆ ದೋಸೆ. ಇದು ಮೇನ್ ಬ್ರಾಂಚ್ ಬಂದು ದಾವಣಗೆರೆಯಲ್ಲಿ ಸುಮಾರು 34 ವರ್ಷದಿಂದ ಸ್ಟಾರ್ಟ್ ಮಾಡಿ 1990. ಆದರೆ ಬೆಂಗಳೂರಲ್ಲಿ 2023ರಲ್ಲಿ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿದೆ ಬೆಂಗಳೂರಲ್ಲಿ. ಈ ಗುರು ಕೋಟೇಶ್ವರ ಬೆಣ್ಣೆ ದೋಸೆಗೆ ಎಷ್ಟು ಜನ ಫೇಮಸ್ಸು ಅಂದರೆ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಈ ಹೋಟೆಲ್ಗೆ ಬಂದು ವಿಸಿಟ್ ಮಾಡೇ ಹೋಗಿದ್ದಾರೆ. ಈ ಹೋಟೆಲ್ಲಿ 2023 2 ವರ್ಷ ಆಯ್ತು ಈ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ಕೊಬಂದು. ಇವ್ರದ್ದು ಹೋಟೆಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 7:30 ರಾತ್ರಿ 10 ಗಂಟೆ ತನಕ ಮಾಡ್ತಾನೆ ಇರ್ತಾರೆ. ಈ ಹೋಟ್ಲು ಮಾಲೀಕರಾದಂಥ ನವೀನ್ ಓನರು ಮತ್ತು ಅವರು ಸಂಧ್ಯಾ ಅವರು ಇಬ್ಬರು ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಹೋಟೆಲ್ನ. ದಾವಣಗೆರೆ 1990 ಸ್ಟಾರ್ಟ್ ಮಾಡಿದೆ, ಬೆಂಗಳೂರು 2003ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ಆವಾಗಲೇ ಹೇಳ್ದಂಗೆ ಎಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬಂದು ಇಲ್ಲಿ ಟೇಸ್ಟ್ ಮಾಡಿ, ಪ್ರತಿಯೊಬ್ಬರು ಫಿಲಮ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಪ್ರತಿಯೊಬ್ಬರು ಬಂದು ಇಲ್ಲಿ ಈ ಹೋಟೆಲ್ ವಿಸಿಟ್ ಮಾಡಿ ತಿಂದು ಹೋಗಿದ್ದಾರೆ. ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ರಿಲಯನ್ಸ್ ಪಾಯಿಂಟ್ ಆಪೋಸಿಟು ವಿಜಯನಗರ, MC ಲೇಔಟ್, ಗೋವಿಂದರಾಜ್ ನಗರ, PF ಲೇಔಟು, ವಿಜಯನಗರದ ಹತ್ರ ಬರುತ್ತೆ. ವಿಸಿಟ್ ಮಾಡ್ತೇವೆ, ಮಿಸ್ ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ. ಇದೇ ಥರ ಹೆಚ್ಚೆಚ್ಚು ಕಂಟೆಂಟ್ಗಾಗಿ ದರ್ಶನ್ ಫುಡ್ ಟಿವಿ ಚಾನಲ್ ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಧನ್ಯವಾದಗಳು. ಮೇಡಮ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾವು 1 ವರ್ಷದಿಂದ ಬರ್ತಾ ಇದ್ದೀವಿ. ಮೇಡಮ್, ಟೇಸ್ಟ್ ಎಲ್ಲ ಹೆಂಗಿದೆ ಇಲ್ಲಿ? ನಮಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿದೆ ಟೇಸ್ಟ್. ಮೇಡಮ್, ಯಾಕೆ ಇದೇ ಹೋಟ್ಲಿಗೆ ಬರ್ಬೇಕಂತ ಆಸೆ? ನಮ್ಗೆ ಇಲ್ಲಿ ಕೊಡೋ ಚಟ್ನಿ ಮತ್ತೆ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ. ದೋಸೆನ ತುಂಬಾ ಚೆನ್ನಾಗಿ ರೋಸ್ಟ್ ಮಾಡಿರ್ತಾರೆ, ಅದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಸರ್, ಇಲ್ಲಿ ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ಓಪನ್ ಆದಾಗಿಂದ ಆಲ್ಮೋಸ್ಟ್ ಬರ್ತಾ ಇದೀವಿ ಸರ್, ಯಾಕೆ ಇಲ್ಲೇ ನಿಮ್ಗೆ ಇಷ್ಟ? ಟೇಸ್ಟ್ ಹೆಂಗೆ? ದಾವಣಗೆರೆಯಲ್ಲಿ ಹೋಗಿ ತಿಂದಾಗ ಹೆಂಗಿರುತ್ತೋ ಅದೇ ತರಾನೇ ಇದೆ ಟೇಸ್ಟ್. ಯಾಕೆ ಇಲ್ಲೇ ಬರ್ಬೇಕಂತ ಇಷ್ಟ ನಿಮ್ಗೆ? ಕ್ವಾಲಿಟಿ, ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಾನು ಇಲ್ಲಿ ಏನೇನು ತಗೊಂಡೆ ಅಂದರೆ ಓಪನ್ ಖಾಲಿ ಬೆಣ್ಣೆ ದೋಸೆ ತಗೊಂಡೆ. ಅದು ಮಾತ್ರ ಅಲ್ಟಿಮೇಟಾಗಿ ಸೂಪರ್ ಆಗಿದ್ದು, ಟೇಸ್ಟಿಯಾಗಿತ್ತು. ನಾನು ಇವಾಗ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ದೀನಿ. ನಾನು ಇಲ್ಲಿ ಓಪನ್ ದೋಸೆ ತಗೊಂಡಿದ್ದೀನಿ, ಹೆಂಗಿದೆ ಅಂತ ಹೇಳ್ತೀನಿ. ಫುಲ್ಲು ಪುಡಿ ಜೊತೆ ಬೆಣ್ಣೆ ಎಲ್ಲ ಹಾಕಿದ್ರೆ ಸೂಪರ್ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ತಗೊಂಡಿದ್ದು ಮಸಾಲೆ ಬೆಣ್ಣೆ ದೋಸೆ ಅಂತ. ಮಸಾಲೆ ಬೆಣ್ಣೆ ದೋಸೆ ಕೂಡ ತುಂಬ ಬೆಣ್ಣೆ ಎಲ್ಲ ಹಾಕಿ ಸಕ್ಕತ್ತಾಗಿತ್ತು, ಟೇಸ್ಟ್ ಆಗಿತ್ತು, ಅಲ್ಟಿಮೇಟ್ ಆಗಿ. ಥ್ಯಾಂಕ್ ಯು. ಮಸಾಲೆ ಬೆಣ್ಣೆ ದೋಸೆ ದಾವಣಗೆರೆದಲ್ಲಿ ಇದು ಮಾತ್ರ ಇದಕ್ಕೂ ಬಹಳ ಫೇಮಸ್ ಅಂತೆ ಮಸಾಲೆ ಬೆಣ್ಣೆ ದೋಸೆ ಅಂತ. ಬೆಣ್ಣೆ ಮಾತ್ರ ನಾಟಿ ಬೆಣ್ಣೆನೆ ತರ್ತಾರೆ. ನಾಟಿ ಬೆಣ್ಣೆ ತಂದು ದೋಸೆಗೆಲ್ಲ ಹಾಕ್ತಾರೆ. ಒಟ್ಟಲ್ಲಿ ಮಸಾಲೆ ಬೆಣ್ಣೆ ದೋಸೆ ಸೂಪರ್.